ನಾಗದೇವತೆಯನ್ನು ಪೂಜೆ ಯಾಕಿಷ್ಟು ಮಹತ್ವದಿಂದ ಮಾಡ್ತಾರಂದ್ರೆ ಅದಕ್ಕೆ ಹಲವಾರು ರೀಸನ್ಸ್ ಅವ. ಆಧ್ಯಾತ್ಮಿಕ ಕಾರಣಗಳವ, ಪೌರಾಣಿಕ ಕಾರಣಗಳು ಅವ, ಜ್ಯೋತಿಷ್ಯದೊಳಗೆ ಅದ, ಈವನ್ ಸಿವಿಲೈಸೇಷನ್ ಅಂತ ನೋಡಿದ್ರೆ ಅದ್ರೊಳಗೂ ಒಂದು ನಂಬಿಕೆ ಅದ. ಈ ನಾಗದೇವತೆ ಒಂದು ಪುರಾತನ ದೇವರು ಅಂತ ಕನ್ಸಿಡರ್ ಮಾಡ್ತಾರೆ. ಶಿವನ ಕೊರಳೊಳಗೆ ನೋಡ್ರಿ ನಾಗರ ಹಾವು ಕಾಣಬಹುದು. ವಿಷ್ಣು ಶೇಷಶಯನ ಮಾಡ್ಯಾನ. ಶಿವಗಣ ಇರೋ ಯಾವುದೇ ಪೂಜೆ ಇರಲಿ ಈ ನಾಗದೇವತೆಯನ್ನು ಕಾಣಬಹುದು. ವಿಷ್ಣುವಿನ ಆರಾಧನೆ ಎಲ್ಲೇ ಮಾಡಲಿ, ಯಾವುದೇ ದೇವಸ್ಥಾನದೊಳಗೆ ನೋಡ್ರಿ ಈ ನಾಗದೇವತೆಯನ್ನು ನಾವು ಕಾಣಬಹುದು. ಹಾಗಾಗಿ ಈ ನಾಗದೇವತೆ ತುಂಬ ಪುರಾತನ ದೇವರು ಅಂತ ಕನ್ಸಿಡರ್ ಮಾಡ್ತಾರೆ, ರಿಪ್ರೆಸೆಂಟೇಟಿವ್ ಆಗ್ತದೆ. ಇನ್ನು ಕೆಲವೊಂದು ಭಾಗದೊಳಗೆ ಈ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿರೋದ ಈ ನಾಗದೇವತೆಯಿಂದ ಅಂತ ಒಂದು ನಂಬಿಕೆ. ಹಾಗಾಗಿ ನಾಗದೇವತೆ ನಮ್ಮ ಎನ್ಸಿಸ್ಟರ್ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ. ಇನ್ನು ಜ್ಯೋತಿಷ್ಯ ಒಳಗೆ ನೋಡಿದ್ರೆ ಕೆಲವೊಂದು ಕಡೆ ಸರ್ಪದೋಷ ಅದ, ರಾಹು ಕೇತು ದೋಷಗಳವ ಅಂತ ಹೇಳ್ತಿರ್ತಾರೆ. ಅದಕ್ಕೂ ಕೂಡ ಈ ನಾಗದೇವತೆ ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಿಂಗೆ ನಾಗ ಪೂಜೆಯಿಂದ ಬಹಳಷ್ಟು ನಮ್ಮ ಕಷ್ಟಗಳು ನಿವಾರಣೆ ಆಗ್ತವ ಅಂತ ಹೇಳ್ತಾರೆ. ಹಿಂಗೆ ಇದು ಒಂದು ಸಹಜ ರೂಢಿ ಒಳಗೆ ಬರಲಿ ಅಂತ ವರ್ಷಕ್ಕೆ ಒಂದು ದಿನ ಈ ಶ್ರಾವಣ ಮಾಸದೊಳಗೆ ನಾಗರ ಚೌತಿ ಪಂಚಮಿ ದಿನ ಎಲ್ಲರೂ ಈ ನಾಗದೇವತೆ ಆರಾಧನೆ ಮಾಡಿ ವಿಶೇಷ ಅನುಗ್ರಹ ಪಡಿತಾರೆ.